ಅಧಿಕಾರಿ, ಜಿಲ್ಲಾಡಳಿತದ ಪ್ರಮುಖ ಅಧಿಕಾರಿಗಳು, ನಮ್ಮ ಹಾಸನ್ ಟಿವಿ ಮುಖ್ಯಸ್ಥರಾದ ತೌಫಿಕ್ ಅಹಮದ್ ಮತ್ತು ಯೂತ್ ಹ್ಯಾಂಡ್ಸ್ ಫೌಂಡೇಶನ್ ಮುಖ್ಯಸ್ಥರು ಮುಂತಾದವರು ಉಪಸ್ಥಿತರಿದ್ದರು. ಬೇಲೂರಿನ ಪುಷ್ಪಗಿರಿ ಜಗದ್ಗುರುಗಳ ದೂರದೃಷ್ಟಿಯಿಂದ 2020ರಲ್ಲಿ ಆರಂಭವಾದ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಎಂದು ಮಹಿಳಾ ಸಬಲೀಕರಣಕ್ಕೆ ಹೊಸ ಕ್ರಾಂತಿಯನ್ನ ನೀಡಿರುವುದರ ಮೂಲವಾಗಿ ಸಮಾಜದಲ್ಲಿ ಉತ್ತಮ ಸಂದೇಶವನ್ನ ನೀಡುತ್ತಾ ಇದೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ತಾಲೂಕಿನ ಹಳೆಬೀಡು ಹೋಬಳಿ ಕರಿಕಟ್ಟಿಹಳ್ಳಿ ಗ್ರಾಮದ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರಗತಿ ಮೊತ್ತವನ್ನು ವಿತರಿಸಿದ ಬಳಿಕ ಸಭೆಯಲ್ಲಿ ಮಾತನಾಡಿದ ಅವರು 2020ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಅಮೃತ ಹಸ್ತದಿಂದ ಉದ್ಘಾಟನೆಯಾದ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಾವಿರಾರು ಸಂಘಗಳ ಮೂಲಕವಾಗಿ ಮಹಿಳೆಯರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ. ಅಲ್ಲದೆ ಮಹಿಳೆಯರಿಗೆ ಕೌಶಲ್ಯ ತರಬೇತಿ, ಆರ್ಥಿಕ ನೆರವು ನೀಡುವಂತಹ 10 ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರು ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಪೂಜ್ಯರು ಕಳೆದ 17 ವರ್ಷಗಳ ಹಿಂದೆ ಮಠದ ಅಧಿಕಾರವನ್ನ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಕೆಲವರು ಅವರ ಬಗ್ಗೆ ಮೂಗು ಮುರಿದಿದ್ದರು. ಕಾರಣ, ಚಿಕ್ಕ ವಯಸ್ಸಿನಲ್ಲಿ ಸ್ವಾಮೀಜಿ ಏನು ಮಾಡಬಲ್ಲರು ಎಂಬುದು ಭಕ್ತರಲ್ಲಿತ್ತು. ಆದರೆ ಅದಕ್ಕೆ ಸಾಧನೆಯ ಮೂಲಕವಾಗಿ ಉತ್ತರ ನೀಡಿ ಪುಷ್ಪಗಿರಿಯನ್ನ ಇಂದು ರಜತಗಿರಿಯಾಗಿ ಭೂ ಕೈಲಾಸವಾಗಿ ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಕೀರ್ತಿ ಪರಮ ಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಸಲ್ಲುತ್ತೆ ಅಂತ ತಿಳಿಸಿದರು. ಈ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ನಮಗೆಲ್ಲ ಗೊತ್ತಿದೆ, ಬಸವಣ್ಣನಾದಿಯಾಗಿ ಸಮಾಜಮುಖಿಯಾಗಿ ಜನರ ಒಂದು ತಪ್ಪುಗಳನ್ನು ತಿದ್ದತಕ್ಕಂಥದ್ದು, ಅದ್ರ ಜೊತೆಗೆ ಅಂದಿನ ಸಮಾಜದಿಂದ ಅಂಕುಡೊಂಕುಗಳನ್ನು ತಿದ್ದತಕ್ಕಂಥ ಕೆಲಸ ಅನೇಕ ಸಮಾಜ ಸುಧಾರಕರು ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಣ್ಣ ಮತ್ತು ಅನೇಕ ಶರಣರು ವಚನ ಸಾಹಿತ್ಯದ ಮೂಲಕ ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ, ಅಸಮಾನತೆ, ಬಡತನ ಹೋಗಲಾಡಿಸಲಿಕ್ಕೆ ಎಲ್ಲ ಇದರಿಂದ ಮಿಗಿಲಾಗಿ ಜ್ಞಾನದಾಸೋಹನ ಅವರು ಯಾರು ಸಹ ವಿದ್ಯೆಯಿಂದ ಪುಷ್ಪಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತನಾಡಿ 2020ರಲ್ಲಿ ಆರಂಭವಾದಂತಹ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ರಾಜ್ಯದ 10 ಜಿಲ್ಲೆಯಲ್ಲಿ ಸಾವಿರಾರು ಸಂಘಗಳ ಮೂಲಕವಾಗಿ ಬಲವರ್ಧನೆಯಾಗಿದೆ. ಇಂತಹ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕವಾಗಿ ಅವರ ಬದುಕಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಸಂಸ್ಥೆ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾಂಕಿನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಆರ್ಥಿಕ ಸೌಲಭ್ಯವನ್ನು ಒದಗಿಸುವ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ಮಲ್ಲಿಯಪ್ಪನ ಕೊಪ್ಪಲು ಗ್ರಾಮಕ್ಕೆ ಪ್ರಗತಿ ಮೊತ್ತವನ್ನ ನೀಡಿದ್ದು, ಅದರಂತೆ ಕರಿಕಟ್ಟೆಹಳ್ಳಿ ಗ್ರಾಮದ 6 ಲಕ್ಷ ರೂಪಾಯಿ ಪ್ರಗತಿ ಮೊತ್ತವನ್ನ ಇಂದು ನೀಡಲಾಗಿದೆ. ಈ ಪ್ರಗತಿ ಮೊತ್ತವನ್ನ ಮಹಿಳೆಯರು ಉತ್ತಮ ಕಾರ್ಯಗಳಿಗೆ ಬಳಸಿಕೊಳ್ಬೇಕು ಅಂತ ಕಿವಿಮಾತು ಹೇಳಿದ್ರು. ಆ ಶೈಕ್ಷಣಿಕವಾಗಿ ಬೆಳೀತಾ ಏನ್ ಮಾಡಿದ, ಸಾಮಾಜಿಕ ಜ್ಞಾನವನ್ನ ಬೆಳೆಸಿಕೊಂಡ, ಅದರಲ್ಲಿ ಶೈಕ್ಷಣಿಕವಾದಂತಹ ಸ್ಥಾನಮಾನಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಯಿತು. ಸೊ ಶೈಕ್ಷಣಿಕವಾಗಿ ವಿದ್ಯೆ ಇವತ್ತು ಎದಕ್ಕೆ ವಿದ್ಯೆ ಮತ್ತು ಬುದ್ಧಿ ಅಂತ 2 ಕಲ್ತರು. ಒಂದು ಬರೆಯುವ ಓದಿದ ವಿದ್ಯೆ ಆದ್ರೆ ಆ ಓದಿನ ಮುಖಾಂತರ, ಬರೆಯುವ ಮುಖಾಂತರ ಅಥವಾ ತಿಳ್ಕೊಳ್ಳುವ ಮುಖಾಂತರ ಯಾರು ಸಮಾಜದ ಜ್ಞಾನವನ್ನು ಪಡ್ಕೊಳ್ತಾನೆ ಅವನಿಗೆ ಬುದ್ಧಿವಂತ ಅಂತ ಕರೀಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ಇರಬೇಕು, ಸಾಮಾಜಿಕವಾಗಿ ಇರಬೇಕು ಅನ್ನುವಂಥ ಕಲ್ಪನೆಯನ್ನ ನಾವು ತಿಳಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 3ನೇದು ಆರ್ಥಿಕತೆ. ನಿಮ್ಮೆಲ್ಲರಿಗೂ ಆರ್ಥಿಕತೆ ಬೇಕು. ಇವತ್ತು ಆರ್ಥಿಕತೆ ಇಲ್ಲದೆ ಯಾವ ಸಮಾಜದಲ್ಲಿ ಯಾವ ವ್ಯಕ್ತಿ ಇವತ್ತು ಮುನ್ನಡೆಯಲಿಕ್ಕೆ ಸಾಧ್ಯತೆ ಇದೆ? ಪ್ರತಿಯೊಬ್ಬರು ಆರ್ಥಿಕತೆಗೆ ಇವತ್ತು ಬಹಳ ಮಹತ್ವವನ್ನು ಕೊಡ್ಲೇಬೇಕು. ಯಾಕಂದ್ರೆ ಬೆಳಗ್ಗೆ ಎದ್ದು ನಾವು ಮನೆಯಿಂದ ಆಚೆ ಹೊರಡ್ಬೇಕಂತಂದ್ರೆ ಇವತ್ತು ದುಡ್ಡಿನ ಅವಶ್ಯಕತೆ ಬಹಳ ಇದೆ. ಮನೆಯಲ್ಲಿ ಪ್ರತಿ ವಸ್ತುಗಳು ಇವತ್ತು ದುಡ್ಡಿಂದಾನೇ ಬರ್ತಾ ಇರುವಂತದ್ದು. ಪ್ರತಿ ಒಂದು ಕ್ಷಣನೂ ಕೂಡ ಇವತ್ತು ದುಡ್ಡಿನ ವ್ಯವಹಾರದ ಮೇಲೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪುಷ್ಪಗಿರಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ, ಬೇಲೂರು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಅಡಗೂರು ಬಸವರಾಜು, ಶಶಿ ಕರಿಕಟ್ಟಿಹಳ್ಳಿ, ತೀರ್ಥಕುಮಾರ್, ಸಿದ್ದಾಪುರ ಗುರುವಣ್ಣ, ಸಂಕೀನಹಳ್ಳಿ ಪುಟ್ಟೇಗೌಡ, ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಯೋಜನಾಧಿಕಾರಿ ವಿನುತಾ ಧನಂಜಯ್, ಪುಷ್ಪಗಿರಿ ಕಲಾ ತಂಡದ ಚಂದನ್ ಕುಮಾರ್ ತಂಡ ಮತ್ತು ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರು ತಾಲೂಕಿನ ಹಳೆಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆದರಿಕೆರೆ ಒತ್ತುವರಿ ತೆರವುಗೊಳಿಸಲು ಕೋರಿ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ಗೆ ಬೇಲೂರು ಹಾಗೂ ಹಳೆಬೀಡು ಹೋಬಳಿಯ ಕರವೇ ವತಿಯಿಂದ ಮನವಿಯನ್ನ ನೀಡಲಾಯಿತು. ಈ ವೇಳೆ ಬೇಲೂರು ಜಿಲ್ಲಾ ಕರವೇ